ಇನ್ನು ಬಿಜೆಪಿ ಕಥೆಗೆ ಬರೋದಾದ್ರೆ ಬಿಜೆಪಿ ಮನೆಯಲ್ಲೂ ನಾನಾ ಆಂತರಿಕ ಸಮಸ್ಯೆಗಳಿದೆ. ಅವು ತಣ್ಣಗಾಗೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಸಮಾಧಾನವನ್ನ ತಣಿಸೋದಕ್ಕೆ ಆರ್ಎಸ್ಎಸ್ ಕೂಡ ಎಂಟ್ರಿ ಆಗಿದೆ. ಶಮನಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ರನ್ನ ಸಂಧಾನ ಮಾಡುವ ಪ್ರಯತ್ನ ಕೂಡ ಆಗಿದೆ. ಅಷ್ಟಕ್ಕೂ ಅಲ್ಲಿ ಹೋಗಿದ್ಯಾರು ಸಂಧಾನಕ್ಕೆ? ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ. ಸಂಘಟನೆಗೆ ಬಲಪಡಿಸತಕ್ಕಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಬಿಜೆಪಿ ಆಂತರಿಕ ವ್ಯತ್ಯಾಸ ಸರಿಪಡಿಸಲು ಆರ್ಎಸ್ಎಸ್ ಎಂಟ್ರಿ. ಅಸಮಾಧಾನಿತರನ್ನ ಕರೆಸಿ ಚರ್ಚಿಸಿರೋ ಆರ್ಎಸ್ಎಸ್. ಸಹಮತ ವ್ಯಕ್ತಪಡಿಸಿರುವ ಅಸಮಾಧಾನಿತ ತಂಡದ ಸದಸ್ಯರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ಜೊತೆಗೆ ಪಕ್ಷದಲ್ಲಿನ ಆಂತರಿಕ ವ್ಯತ್ಯಾಸ ಸರಿಪಡಿಸುವ ಕೆಲಸಕ್ಕೆ ವೇಗ ಸಿಕ್ಕಿದೆ. ರಾಜ್ಯ ನಾಯಕರನ್ನ ಕರೆದು ಬುದ್ಧಿವಾದ ಹೇಳಿದ್ದ ಆರ್ಎಸ್ಎಸ್ ನಾಯಕರು ರಾಜ್ಯ ನಾಯಕತ್ವದ ವಿರುದ್ಧ ಮುನಿಸಿಕೊಂಡವರನ್ನು ಕರೆಸಿಕೊಂಡು ಕಿವಿಮಾತು ಹೇಳಿದ್ದಾರೆ. ಕಳೆದ ವಾರ ಪ್ರತ್ಯೇಕ ತಂಡದ ಪೈಕಿ ಕೆಲವರನ್ನ ಕರೆಸಿಕೊಂಡಿದ್ದ ಆರ್ಎಸ್ಎಸ್ ನಾಯಕರು ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ಬುದ್ಧಿಮಾತು ಹೇಳಿದ್ದಾರೆ. 2-3 ಮಾದರಿಯ ಸಲಹೆಗಳನ್ನ ಪ್ರತ್ಯೇಕ ತಂಡದ ಸದಸ್ಯರು ನೀಡಿದ್ದಾರೆ ಎನ್ನಲಾಗಿದೆ. ಯತ್ನಾಳ್ ಮನವೊಲಿಕೆ ನಡೆದಿರುವ ಮತ್ತೊಂದು ಪ್ರಯತ್ನ. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ನಡೆ ಅಸಮಾಧಾನಿತ ಪ್ರತ್ಯೇಕ ತಂಡದ ಸದಸ್ಯರಿಗೆ ಬಿಸಿ ತುಪ್ಪದಂತಾಗಿದೆ. ಯತ್ನಾಳ್ ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಿರೋದನ್ನ ನಿಲ್ಲಿಸೋಕೆ ಪ್ರತ್ಯೇಕ ತಂಡದ ಸದಸ್ಯರು ಪ್ರಯತ್ನಿಸುತ್ತಿದ್ದಾರೆ. ಶಾಸಕ ಯತ್ನಾಳ್ಗೆ ಕಿವಿ ಮಾತನ್ನು ಹೇಳುವ ಕೆಲಸ ಮಾಡ್ತಿದ್ದಾರೆ. ಅದೇನು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮನವೊಲಿಕೆಗೆ ಮತ್ತೊಂದು ಪ್ರಯತ್ನ ನಡೆದಿದೆ. ಕಳೆದ ವಾರ ಬೆಂಗಳೂರಿನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಸೇರಿದಂತೆ ಬಿಜೆಪಿ ಪ್ರತ್ಯೇಕ ತಂಡದಿಂದ ಪ್ರಯತ್ನ ಮಾಡಲಾಗಿದೆ. ಯತ್ನಾಳ್ ಬಹಿರಂಗ ಹೇಳಿಕೆ ಬಗ್ಗೆ ಲಘು ಆಕ್ಷೇಪ ಹೊಂದಿರುವ ಪ್ರತ್ಯೇಕ ತಂಡ ಬಹಿರಂಗ ಹೇಳಿಕೆಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಕಿವಿ ಮಾತು ಹೇಳಿದೆ. ತಂಡದ ಜೊತೆ ಚರ್ಚೆ ನಡೆಸಿ ವಾಪಸಾದ ಬಳಿಕ ಜಿಲ್ಲೆಯಲ್ಲಿ ಮತ್ತೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬೆಂಕಿ ಉಗುಳಿರೋದು ಪ್ರತ್ಯೇಕ ತಂಡಕ್ಕೆ ಬೇಸರ ತಂದಿದೆ. ಯತ್ನಾಳ್ಗೆ ಸಲಹೆ ನೀಡಿದ್ರೂ ಮತ್ತೆ ಹೇಳಿಕೆ ನೀಡಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಶಾಸಕ ಯತ್ನಾಳ್ ಜೊತೆ ಇನ್ಮುಂದೆ ರಾಜಕೀಯ ಚರ್ಚೆಯನ್ನೇ ಮಾಡೋದು ಬೇಡ ಅಂತ ಪ್ರತ್ಯೇಕ ತಂಡದ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂದಿದ್ಯಾರು? ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಹೇಳಿಕೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ನಾನು ಹೇಳಿದೆನಲ್ಲ, ಕಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ. ಒಟ್ಟಾರೆಯಾಗಿ ಸರಿಪಡಿಸಲಾಗದಷ್ಟು ಹಂತಕ್ಕೆ ಹೋದಂತಾಗಿದ್ದ ರಾಜ್ಯ ಬಿಜೆಪಿಯ ಆಂತರಿಕ ವ್ಯತ್ಯಾಸ ಹಳಿಗೆ ಮರಳಿದಂತಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಮರಳುವುದೋ ಅಥವಾ ಮತ್ತೆ ಹಳಿ ತಪ್ಪುವುದೋ ಅಂತ ಕಾದು ನೋಡಬೇಕು. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.